ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಲ್ಲಿ ಫಸ್ಟ್ ಇಯರ್ಗೆ ಸಂಬಂಧಪಡುವಂತಹ ಅರ್ಥಶಾಸ್ತ್ರದ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಏನಪ್ಪ ಅಂದರೆ, ಈ ಕೆಳಗಿನ ವಿಧಾನಗಳನ್ನು ಬಳಸಿ ಅಂಕಗಣಿತ ಸರಾಸರಿಯನ್ನು ಲೆಕ್ಕಾಚಾರ ಮಾಡಿ ಅಂತ ಒಂದು ಪ್ರಾಬ್ಲಮ್ ಕೊಡ್ತಾರೆ ನಿಮಗೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದರೆ ಇದು 6 ಅಂಕಗಳಿಗೆ ಬರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂಕಗಣಿತ ಸರಾಸರಿ ಕಂಡುಹಿಡಿಯುವಲ್ಲಿ 3 ಪ್ರಕಾರಗಳು ಬರ್ತದೆ. ಒಂದು ನೇರ ವಿಧಾನದ ಒಂದು ಮೂಲಕ ಅಂಕಗಣಿತ ಸರಾಸರಿ ಕಂಡುಹಿಡಿಯೋದು. ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದರೆ ಊಹಾತ್ಮಕ ವಿಧಾನವನ್ನು ಕಂಡುಹಿಡಿಯುವುದು ಮತ್ತು ಹಂತ ವಿಚಲನವನ್ನು ಕಂಡುಹಿಡಿಯುವುದು. ಬಟ್ ಈ ಒಂದು ವಿಡಿಯೋದಲ್ಲಿ 2 ವಿಧಾನಗಳನ್ನು ಕಲಿಯೋಣ, ಒಂದು ನೇರ ವಿಧಾನ, ಇನ್ನೊಂದು ಊಹಾತ್ಮಕ ವಿಧಾನ. ಬನ್ನಿ ಹಾಗಾದರೆ, ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಎಕ್ಸ್ ಮತ್ತು ಎಫ್ಗಳನ್ನು ಕೊಟ್ಟಿರ್ತಾರೆ. ಎಕ್ಸ್ ಬೆಲೆ ಮತ್ತು ಎಫ್ ಬೆಲೆಗಳನ್ನು ಕೊಟ್ಟಿರ್ತಾರೆ. ನೋಡಿ, ಎಕ್ಸ್ ಬೆಲೆ 5, 10, 15, 20, 25, 30, 35, 40. ಎಫ್ ಬೆಲೆ 5, 7, 9, 10, 8, 6, 5, 2 ಕೊಟ್ಟಿರ್ತಾರೆ. ಈ ಎಕ್ಸ್ ಮತ್ತು ಎಫ್ ಬೆಲೆಗಳನ್ನು ಉಪಯೋಗಿಸಿಕೊಂಡು ನಾವು ನೇರ ವಿಧಾನ ಮತ್ತು ಊಹಾತ್ಮಕ ವಿಧಾನಗಳನ್ನು ಕಂಡುಹಿಡಿಯೋಣ. ಊಹಾತ್ಮಕ ವಿಧಾನ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಮೊದಲು ನಾವು ನೇರ ವಿಧಾನವನ್ನು ಕಂಡುಹಿಡಿಯೋಣ. ನೇರ ವಿಧಾನವನ್ನು ಕಂಡುಹಿಡಿಬೇಕಾದ್ರೆ ಅದರ ಸೂತ್ರ ಇಲ್ಲಿ ಕೊಟ್ಬಿಟ್ಟಿದ್ದೇನೆ. ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂತ ಇದೆ, ಹೌದಾ? ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಇದೆ. ಇವಾಗ ಸೂತ್ರ ಪ್ರಕಾರ ಏನಿದೆ, ಸಿಗ್ಮಾ ಎಫ್ ಎಕ್ಸ್ ಇದೆ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಇದೆ. ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಕೊಟ್ಬಿಟ್ಟಿದ್ದಾರೆ. ಇದನ್ನು ನಾವು ಆರಾಮಾಗಿ ಕಂಡುಹಿಡಿಬೋದು. ಯಾವುದು? ಸಿಗ್ಮಾ ಎಫ್. ಇಲ್ಲೇ ಎಫ್ ಬೆಲೆಗಳು ಇದ್ದಾವೆ. ಈ ಎಫ್ ಬೆಲೆಗಳು 5, 7, 9, 10, 8, 6, 5, 2 ಈ ಎಲ್ಲವನ್ನು ಕೂಡಿಸ್ಬೇಕು ನಾವು. ಎಫ್ ಬೆಲೆಗಳನ್ನು 5 + 7 + 9 + 10 + 8 + 6 + 5 + 2 ಇವು ಎಲ್ಲವನ್ನು ನಾವು ಕೂಡಿಸಿದಾಗ ಆಗ ನಮಗೇನು ಸಿಗುತ್ತೆ ಅಂದರೆ ಸಿಗ್ಮಾ ಎಫ್. ಈ ಸಿಗ್ಮಾ ಇದೆ ಅಲ್ವಾ, ಇದರ ಒಂದು ಚಿಹ್ನೆಯ ಒಂದು ಅರ್ಥ ಏನು ಅಂದರೆ, ಈ ಚಿಹ್ನೆಯ ಅರ್ಥ ಈ ಎಫ್ ಬೆಲೆಗಳನ್ನು ಕೂಡಿಸುವಂಥದ್ದು. ಕೂಡಿಸಿದಾಗ ಬರುವಂಥ ಉತ್ತರ ಎಷ್ಟು ಅಂದರೆ 52 ಆಗಿರುತ್ತೆ. ಎಷ್ಟು? ಸಿಗ್ಮಾ ಎಫ್ ಎಷ್ಟು? 52. ಓಕೆನಾ? ನೆಕ್ಸ್ಟ್ ನಮಗಿದು ಸಿಕ್ಬಿಡ್ತು, ಹಚ್ಕೊಂಬಿಡೋಣ ಸೇಮ್ ಟು ಸೇಮ್. ಎಕ್ಸ್ ಬಾರ್ ಈಕ್ವಲ್ ಟು ನಾವೊಂದು ಕಂಡು ಹಿಡಿದ್ಬಿಟ್ಟಿವಿ, ಯಾವುದು? ಸಿಗ್ಮಾ ಎಫ್ 52. ನೆಕ್ಸ್ಟ್ ಸಿಗ್ಮಾ ಎಫ್ ಎಕ್ಸ್ ಕಂಡುಹಿಡಿಬೇಕು, ಭಾಳ ಸುಲಭ ಇದೆ ಸಿಗ್ಮಾ ಎಫ್ ಎಕ್ಸ್. ಓಕೆನಾ? ಹಾಗಾದರೆ ನೋಡಿಲ್ಲಿ, ಮೊದಲು ನಾವು ಈ ಸಿಗ್ಮಾ ಒಂದು ಚಿಹ್ನೆಯನ್ನು ಸ್ವಲ್ಪ ಹೊರಗಿಟ್ಟು ಮೊದಲು ನಾವು ಸಿಗ್ಮಾ ಎಫ್ ಎಕ್ಸ್ ಸಿಗಬೇಕು ಅಂದರೆ ನಾವು ಈ ಎಫ್ ಬೆಲೆಗಳಿಗೆ ಮತ್ತು ಎಕ್ಸ್ ಬೆಲೆಗಳಿಗೆ ನಾವು ಏನು ಮಾಡಬೇಕಂದ್ರೆ ಗುಣಾಕಾರ ಮಾಡಬೇಕಾಗತ್ತೆ. ಎಕ್ಸ್ ಬೆಲೆಗಳಿಗೆ ಮತ್ತು ಎಫ್ ಬೆಲೆಗಳಿಗೆ ಎರಡಕ್ಕೂ ನಾವು ಗುಣಿಸಿದಾಗ ನಮಗೆ ಎಫ್ ಎಕ್ಸ್ ಬೆಲೆಗೆ ಸಿಗ್ತಾ ಹೋಗುತ್ತೆ. ನಾವು ಮೊದಲು ಸಿಗ್ಮಾ ಎಫ್ ಎಕ್ಸ್ ನಾವು ಕಂಡುಹಿಡಿಬೇಕು ಅಂದರೆ ನಾವು ಎಫ್ ಎಕ್ಸ್ಗಳನ್ನು ಎಫ್ ಮತ್ತು ಎಕ್ಸ್ ಬೆಲೆಗೆ ನಾವು ಗುಣಿಸ್ತಾ ಹೋಗಬೇಕು. ಫಸ್ಟಿಗೆ ಎಕ್ಸ್ ಮೊದಲನೆಯ ಬೆಲೆ ಎಷ್ಟಿದೆ? 5 ಇದೆ, ಹೌದಾ? ನೆಕ್ಸ್ಟ್ ಇಂಟು ಎಫ್ನ ಮೊದಲನೇ ಬೆಲೆ ಎಷ್ಟಿದೆ? 5 ಇದೆ. ಹಾಗಾದರೆ 5 5 25. ಹಾಗಾದರೆ ಎಫ್ ಎಕ್ಸ್ನ ಮೊದಲನೆಯ ಒಂದು ಬೆಲೆ ಎಷ್ಟದ ಅಂದರೆ 25. ನೆಕ್ಸ್ಟು 10 7 70, 15 9 135, 20 200, 25 8 200, 36 180, 35 5 175, 42 80. ಈ ಎಫ್ ಎಕ್ಸ್ ಬೆಲೆಗಳನ್ನು ನಾವು ಕಂಡುಹಿಡ್ತೀವಿ. ಎಫ್ ಎಕ್ಸ್ ಬೆಲೆಗಳನ್ನು ಕಂಡುಹಿಡಿದ ಮೇಲೆ ಇಲ್ಲೇನಿದೆ ಸೂತ್ರದಲ್ಲಿ? ಸಿಗ್ಮಾ ಎಫ್ ಎಕ್ಸ್ ಇದೆ, ಹೌದಲ್ವಾ? ಸಿಗ್ಮಾ ಎಫ್ ಎಕ್ಸ್ ಇದೆ. ಈ ಎಫ್ ಎಕ್ಸ್ ಬೆಲೆಗಳನ್ನು ಕೂಡಿಸ್ಬೇಕು.
25 ಪ್ಲಸ್ 70 ಪ್ಲಸ್ 135 ಪ್ಲಸ್ 200 ಪ್ಲಸ್ 200 ಪ್ಲಸ್ 180 ಪ್ಲಸ್ 175 ಪ್ಲಸ್ 80 ಎಲ್ಲವನ್ನು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ. ಎಷ್ಟು ಸಿಕ್ತು ಅಂದರೆ ಸಿಗ್ಮಾ ಎಫ್ ಎಕ್ಸ್ ಈಜ್ಕೊಲ್ ಟು 1065. ಓಕೆ, ಸಿಕ್ತು ನಮಗೆ ಎಷ್ಟು? 1065. ಹಾಗಾದರೆ 52 ಒಂದಲೇ 20.48. ಹಾಗಾದರೆ ಸರಿಯಾದ ಉತ್ತರ ಎಷ್ಟು? 20.48 ಆಗುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ನೀವು ಎರಡರ ಮಗ್ಗಿಯಿಂದನೂ ಕೂಡ ಕಡ್ತಾ ಹೊಡಿಬೋದು, ಸ್ವಲ್ಪ ಲೇಟ್ ಆಗಿಬಿಡ್ತದೆ. ಅಂದರೆ ನೀವು ಟೈಮನ್ನು ಉಳಿಸಬೇಕು ಅಂದರೆ ಕ್ಯಾಲ್ಸಿಯನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಸುಲಭ. ಕ್ಯಾಲ್ಸಿ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಯೂಸ್ ಆಗುತ್ತೆ. 52 ಒಂದಲೇ 52 20 .48 1065 ಆಗುತ್ತೆ. ಓಕೆನಾ? ಇಷ್ಟು ನಮಗೆ ಬಂತು. ಉತ್ತರ ಎಷ್ಟು ಬಂತು ನೇರ ವಿಧಾನದಲ್ಲಿ? 20.48. ಇನ್ನೊಂದು ವಿಧಾನ ಇದೆ, ಊಹಾತ್ಮಕ ವಿಧಾನ. ಈ ಊಹಾತ್ಮಕ ವಿಧಾನದಲ್ಲೂ ಕೂಡ ಸೇಮ್ ಟು ಸೇಮ್ ಬರುತ್ತೆ. ಆನ್ಸರ್ಸ್ಗಳು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸಮಯದಲ್ಲಿ 3 ವಿಧಾನಗಳನ್ನು ಕಂಡುಹಿಡಿದ್ರೂ ಕೂಡ ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಇವಾಗ ನಾವು ಏನು ಮಾಡೋಣ, ಈ ನೆಕ್ಸ್ಟ್ ವಿಧಾನ ಯಾವುದಂದರೆ ಊಹಾತ್ಮಕ ವಿಧಾನವನ್ನು ಕಂಡುಹಿಡಿಯೋಣ. ಊಹಾತ್ಮಕ ವಿಧಾನದ ಸೂತ್ರ ಏನಪ್ಪ? ವಿಧಾನದ ಸೂತ್ರ ಏನಪ್ಪ ಅಂದರೆ ಎಕ್ಸ್ ಬಾರ್ ಈಜ್ಕೊಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂತ ಇದೆ. ಇದು ಊಹಾತ್ಮಕ ವಿಧಾನವನ್ನು ಕಂಡುಹಿಡಿಯುವಂಥ ಸೂತ್ರ. ಆಲ್ರೆಡಿ ಸಿಗ್ಮಾ ಎಫ್ ಕ್ವಶನ್ ಪೇಪರಲ್ಲಿ ಎಫ್ ಬೆಲೆಗಳಿರ್ತವೆ, ಅವು ಎಲ್ಲ ಬೆಲೆಗಳನ್ನು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಸಿಕ್ಬಿಟ್ಟಿದೆ. ಇವಾಗ ಮತ್ತೆ ಏನು ಕಂಡುಹಿಡಬೇಕು ನಾವು? ಸಿಗ್ಮಾ ಎಫ್ ಡಿ ಮತ್ತು ಎ ಯಾವುದು ಅಂದರೆ ಊಹಾತ್ಮಕ ವಿಧಾನದಲ್ಲಿ ಈ ಎಕ್ಸ್ ಬೆಲೆಗಳಲ್ಲಿ ಇರುತ್ತಲ್ವ, 5, 10, 15, 20, 25, 30, 35, 40 ಈ ಎಲ್ಲ ಬೆಲೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನಾವು ಎ ಸಂಖ್ಯೆಯನ್ನಾಗಿ ತೆಗೆದುಕೊಳ್ಬೇಕು. ಊಹಾತ್ಮಕ ಸಂಖ್ಯೆಯನ್ನಾಗಿ ನಾವು ತೆಗೆದುಕೊಳ್ಬೇಕು. ಯಾವ್ದು ತಗೊಳ್ಳೋಣ? ಸಮ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ, ಮಧ್ಯದ ಸಂಖ್ಯೆಯನ್ನು ತಗೊಳ್ಳೋಣ. 20 ಅನ್ನೋದು ಏನಪ್ಪ ಅಂದರೆ ಎ ಅಂತ ಗುರುತಿಸ್ಕೊಂಡಿವಿ. ಯಾವುದು? ಎ. ಇದು ಎ. 20 ಅನ್ನೋದೇನು? ಎ. ಬರೆದ್ಬಿಡೋಣ. ಎಕ್ಸ್ ಬಾರ್ ಈಜ್ಕೊಲ್ ಟು 20 ಪ್ಲಸ್. ಓಕೆನಾ? ಹಾಗಾದರೆ ನಾವು ಇಲ್ಲಿನೂ ಕಂಡುಹಿಡಿದ್ಬಿಟ್ಟಿವಿ. ಸಿಗ್ಮಾ ಎಫ್ ಕೂಡ 52 ಕಂಡುಹಿಡ್ದೀವಿ. ಇವಾಗ ನಾವು ಕಂಡುಹಿಡಿದು ಸಿಗ್ಮಾ ಎಫ್ ಡಿ. ಎ ಕೂಡ ನಾವು 20 ತೆಗೆದುಕೊಂಡಿದ್ದೀವಿ. 20 ಇದು ಎ ಊಹೆ ಮಾಡ್ಕೊಂಡಿದ್ದೀವಿ 21 ಸಂಖ್ಯೆಯನ್ನು. ಬನ್ನಿ ಎಫ್ ಡಿ ಕಂಡುಹಿಡಿಬೇಕು. ನಾವು ಸಿಗ್ಮಾ ಎಫ್ ಡಿ ಮಾಡಲಿಕ್ಕಾಗಲ್ಲ. ಸಿಗ್ಮಾ ಎಫ್ ಡಿ ಮಾಡಬೇಕಂದ್ರೆ ಏನು ಮಾಡಬೇಕು? ಇವಾಗ ಎಫ್ ಡಿಯನ್ನು ಕಂಡುಹಿಡಿಬೇಕು. ಆ ಎಫ್ ಡಿ ಕಂಡುಹಿಡಿಬೇಕಾದ್ರೆ ಇಲ್ಲಿ ಡಿ ಸಂಖ್ಯೆನೇ ಇಲ್ಲ, ಡಿ ಬೆಲೆಗಳನ್ನೇ ಕೊಟ್ಟಿಲ್ಲ. ಹಾಗಾಗಿ ಡಿ ಬೆಲೆಗಳನ್ನು ಕಂಡುಹಿಡಿಕೊಳ್ಬೇಕು. ಡಿ ಬೆಲೆಗಳನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಇದೆ, ಡಿ ಈಜ್ಕೊಲ್ ಟು ಎಕ್ಸ್ ಮೈನಸ್ ಎ. ಪ್ರತಿಯೊಂದರಲ್ಲೂ ಕೂಡ ನಾವೇನು ಮಾಡ್ತಾ ಹೋಗಬೇಕು? ಊಹೆ ಮಾಡಿಕೊಂಡಂಥ 20ರ ಸಂಖ್ಯೆಯ ಜೊತೆಗೆ ಎಕ್ಸ್ ಬೆಲೆಗಳನ್ನು ಕಳೀತಾ ಹೋಗಬೇಕು. ಎಕ್ಸ್ ಮೊದಲನೇ ಬೆಲೆ ಎಷ್ಟಿದೆ? 5 ಮೈನಸ್ 20 ಮೈನಸ್ 15. 5ರಲ್ಲಿ 20 ಕಳೆದಾಗ ಮೈನಸ್ 15. ಯಾಕೆ? ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದಾಗ ನಮಗೆ ಮೈನಸ್ ಬರುತ್ತೆ. ಇಲ್ಲಿ ಮೈನಸ್ 15. ನೆಕ್ಸ್ಟ್ ಮೈನಸ್ 10 ಅಂದರೆ ಎಕ್ಸ್ನ ಬೆಲೆ ಎರಡನೇ ಬೆಲೆ ಎಷ್ಟು? 10 ಇದೆ. 10ರಲ್ಲಿ 20 ಹೋದರೆ ಎಷ್ಟು? ಮೈನಸ್ 10. ನೆಕ್ಸ್ಟ್ ಮೈನಸ್ 5. ನೆಕ್ಸ್ಟ್ 0. 5 ಅಂದರೆ ಇಲ್ಲಿ ಪ್ಲಸ್ ಬರುತ್ತೆ, ಯಾಕಂದರೆ ಇದು ದೊಡ್ಡ ಸಂಖ್ಯೆ ಆಗುತ್ತೆ. 25ರಲ್ಲಿ 20 ಹೋದರೆ ಎಷ್ಟು? 5. 30ರಲ್ಲಿ 20 ಹೋದರೆ 10. 35ರಲ್ಲಿ 20 ಹೋದರೆ 15. 40ರಲ್ಲಿ 20 ಹೋದರೆ
20. ಅಂದರೆ ಎಕ್ಸ್ನ ಬೆಲೆಗಳಲ್ಲಿ ಪ್ರತಿಯೊಂದು ಈ ಬೆಲೆಗಳ ಜೊತೆಗೆ 20 ಕಳಿಬೇಕು. ಯಾಕೆ 20 ಸಂಖ್ಯೆಯಿಂದ ಕಳಿಬೇಕಂದ್ರೆ ನಾವು ಊಹೆ ಎಷ್ಟು ಮಾಡ್ಕೊಂಡಿವಿ? 20. ಯಾವ ಸಂಖ್ಯೆಯನ್ನು ಊಹಾತ್ಮಕ ಸಂಖ್ಯೆಯನ್ನು ತೆಗೆದುಕೊಂಡಿರ್ತೀವಿ ಆ ಸಂಖ್ಯೆಯ ಜೊತೆಗೆ ಎಕ್ಸ್ನ ಬೆಲೆಗಳನ್ನು ನಾವೇನು ಮಾಡಬೇಕು? ಕಳಿಬೇಕಾಗತ್ತೆ. ಇವಾಗ ನಾವು ಏನು ಮಾಡಿದ್ದೀವಿ? ಡಿ ಬೆಲೆಗಳು ಸಿಕ್ತು. ನಮಗೆ ಏನು ಸಿಕ್ತು? ಡಿ ಬೆಲೆಗಳು ಸಿಕ್ತು. ಇಲ್ಲಿ ಸೂತ್ರದಲ್ಲಿ ಏನಿದೆ? ಡಿ ಬೆಲೆಗಳ ಜೊತೆಗೆ ಎಫ್ ಬೆಲೆಗಳನ್ನು ಏನು ಮಾಡಬೇಕು? ಗುಣಿಸ್ಬೇಕು. ಎಫ್ ಬೆಲೆ ಮೊದಲನೇ ಬೆಲೆ ಎಷ್ಟಿದೆ? 5 ಇದೆ, ಹೌದಾ? 5 ಇಂಟು ಡಿ ಮೊದಲನೇ ಬೆಲೆ -15. ಹಾಗಾದ್ರೆ ಉತ್ತರ ಎಷ್ಟು ಬಂತು? 15 5 75 -75. ಈ ರೀತಿಯಲ್ಲಿ ಎಲ್ಲವನ್ನು ನಾವು ಮಾಡ್ತಾ ಹೋಗ್ಬೇಕು. 70 -75. ನೆಕ್ಸ್ಟ್ ಎಫ್ನ ಬೆಲೆ ಎರಡನೇ ಬೆಲೆ ಎಷ್ಟಿದೆ? ಅದು ಎಫ್ನ ಎರಡನೇ ಬೆಲೆ 7. 7 - 10 -70. 17 70. 5 9 45, ಹೌದಲ್ವಾ? -45. 10 ಪೂಜಿಲೆ ಪೂಜಿ. ನೆಕ್ಸ್ಟ್ 6 ಎಷ್ಟು? 8 5 40. ಇಲ್ಲಿ ಪ್ಲಸ್ ಬರುತ್ತೆ. 6 10 60. ನೆಕ್ಸ್ಟು 5 15 75. ನೆಕ್ಸ್ಟು 2 20 40. ಎಲ್ಲ ಸಿಕ್ತು ನಮಗೆ. ಏನು ಮಾಡಬೇಕು ಇವಾಗ ನಾವು? ಇದನ್ನು ಈ ಎಫ್ ಡಿನೂ ಕೂಡ ಮಾಡಿದ್ದೀವಿ. ಎಫ್ ಡಿ ನಮಗೆ ಈ ಒಂದು ಸಿಗಬೇಕು ಅಂದರೆ ಸಂಖ್ಯೆ ಸಿಗ್ಮಾ ಮಾಡ್ಕೋಬೇಕು. ಅಂದರೆ ಎಫ್ ಡಿ ಬೆಲೆಗಳನ್ನು ನಾವು ಕೂಡಿಸ್ಕೋಬೇಕು. ಯಾವ ರೀತಿ? ಒಂದು ಟ್ರಿಕ್ ಹೇಳ್ಕೊಡ್ತೇನೆ. ಎಲ್ಲವನ್ನು ಕೂಡಿಸ್ಲಿಕ್ಕಿಲ್ಲ. ನೋಡಿ ಬನ್ನಿ, ಇಲ್ಲಿ ಎಫ್ ಡಿಯಲ್ಲಿರುವಂತಹ ಮೈನಸ್ ಚಿಹ್ನೆಗಳನ್ನು ಹೊಂದಿದಂತಹ ಸಂಖ್ಯೆಗಳು 3 ಇದ್ದಾವೆ. 75 70 45. ಈ 3 ಮಾತ್ರ ನಾವೇನು ಮಾಡಬೇಕು? ಮೊದಲು ಕೂಡಿಸ್ಕೊಳ್ಳೋಣ. ಎಷ್ಟಾಗುತ್ತೆ? -75 -70 -45 190 ಆಯಿತು. -190. ಇದು ಒಂದು ಮೈನಸ್ ಚಿಹ್ನೆಯನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಕೂಡಿಸ್ಕೊಳ್ರಿ. ಮೊದಲು ಅದನ್ನು ಒಂದು ಕಡೆ ಹಚ್ಕೊಳ್ರಿ. -190 ಆಯಿತು. ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ಅದು ಒಂದು ಕಡೆ ಕೂಡಿಸ್ಕೊಂಡು ಅದು ಕಡೆ ಒಂದು ಹಚ್ಚಬೇಕು. ಎಷ್ಟಾಗುತ್ತೆ? 40 + 60 + 75 + 40 215 ಆಯಿತು. ಈ ಎರಡೂ ಸಂಖ್ಯೆಗಳನ್ನು ನಾವು ಕೂಡಿಸ್ಕೊಂಡಿದ್ದೀವಿ. ಈ ಎರಡರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇದೆ ಅದನ್ನು ಮೇಲೆ ಹಚ್ಚಬೇಕು. 215 ಮೇಲ್ಗಡೆ ಇರಬೇಕು. 190 ಇದರ ಜೊತೆಗೆ ನಾವು ಇದರ ಕಳೆದಾಗ ಚಿಕ್ಕ ಸಂಖ್ಯೆಯನ್ನು ಅದರ ಕೆಳಗೆ ಹಚ್ಚಿ ಕಳೆದಾಗ ನಮಗೆ ಸರಿಯಾದ ಉತ್ತರ 25. ಹಾಗಾದರೆ ಸಿಗ್ಮಾ ಎಫ್ ಡಿ ಸರಿಯಾದ ಉತ್ತರ ಎಷ್ಟಪ್ಪ? 25. ಹಾಗಾದರೆ ಇಲ್ಲಿ ಸಿಗ್ಮಾ ಎಫ್ ಡಿ ಎಷ್ಟು ಬಂತು? 25 ಬಂತು. ಎಷ್ಟು ಬಂತು? 25 ಬಂತು. ಇಲ್ಲಿ ನೆನ್ಪಿಟ್ಕೊಳ್ರಿ, ಇದು ಭಾಳ ಇಂಪಾರ್ಟೆಂಟ್. 25 ಬಂತು. ಓಕೆನಾ? ನೆಕ್ಸ್ಟ್ ಬಂದ್ಕೊಂಡಿಲ್ಲಿ ಈಗ ನಾವು ಸೂತ್ರವನ್ನು ನಾವು ಕರೆಕ್ಟಾಗಿ ಸೂತ್ರ ಪ್ರಕಾರ x ಬಾರ್ = a + a ಯಾವುದು ಸಂಖ್ಯೆ ಅಂತ ತೆಗೆದುಕೊಂಡಿವಿ? 20 ಪ್ಲಸ್ ಸಿಗ್ಮಾ ಎಫ್ ಡಿ ಎಷ್ಟು? 25 / 52. ಇಲ್ಲಿ ನಾವು ಕಡತವನ್ನು ಹೊಡೆದಾಗ 52 ಒಂದಲೇ ಇಲ್ಲಿ 0.48 ಬರುತ್ತೆ. 0.48. ಇಲ್ಲಿ x ಬಾರ್ = 20ಕ್ಕೆ 20 ಕರೆಕ್ಟ್ ಹಚ್ಚೋಣ. ಪ್ಲಸ್ 0.48 0.48 ಹಚ್ಚಿದರೆ x ಬಾರ್ = 20 + 48 ಆನ್ಸರ್ ಬರುತ್ತೆ. ಇದು ಇಷ್ಟು ಇಂಪಾರ್ಟೆಂಟ್. ಓಕೆನಾ? ಇದು 2 ವಿಧಾನಗಳು. ಇದು ಫಿಕ್ಸ್ ಆಗಿ ಬರುವಂತಹ ಕ್ವಶನ್ ಇದು. ಇದಕ್ಕೆ ಈ ರೀತಿ ನೀವು ಪ್ರಾಬ್ಲಮ್ ಬಿಡಿಸ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಪ್ರಥಮ PUC ವಿದ್ಯಾರ್ಥಿಗಳು.